ಹಲೋ ಮಿತ್ರರೇ, ನಾನು ಹನುಮಂತ್ ಅಂಕುಶ್. ಸಾರಿಗೆ ನೌಕರರ ಹೋರಾಟ ಕಾವು ಹೆಚ್ಚುತ್ತಿದೆ. ಗೇಟ್ ಮೀಟಿಂಗ್, ಕರಪತ್ರ, ಉಗ್ರ ಹೋರಾಟದ ಸೂಚನೆ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತದೆ. ರಾಜ್ಯಾದ್ಯಂತ ಸಾರಿಗೆ ನೌಕರರ ನಡುವೆ ಅಶಾಂತಿ, ಆಕ್ರೋಶ ಬಗ್ಗೆ ಕಂಡುಬರುತ್ತದೆ. ಹೋರಾಟ ಮತ್ತೊಂದು ತೀವ್ರ ಹಂತಕ್ಕೆ ಸಾಗುತ್ತಿರುವ ಲಕ್ಷಣಗಳು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನಿಗಮಗಳಲ್ಲಿ ಕರಪತ್ರ ಹಂಚಣೆ ಬಗ್ಗೆ ನೌಕರರಿಗೆ ಹೋರಾಟದ ಕರಪತ್ರಗಳನ್ನು ಹಂಚಿ ಮುಂದಿನ ಹೋರಾಟಕ್ಕೆ ಅಣಿಯಾಗುವಂತೆ ಜಂಟಿ ಕ್ರಿಯಾ ಸಮಿತಿ ಕೇಳಿಕೊಟ್ಟಿದೆ. 1,20,000 ನೌಕರರಿಗೆ ಕರಪತ್ರ ಹಂಚಿದೆ. ಸುಮಾರು 1,20,000 ಸಾರಿಗೆ ನೌಕರರಿಗೆ ಕರಪತ್ರಗಳು ಈಗಾಗಲೇ ತಲುಪಿವೆ. ಇದರಿಂದ ಒಮ್ಮೆಲೆ ನೌಕರರ ಅಸಮಾಧಾನ ಮತ್ತು ಆಕ್ರೋಶ ಹೊರಹೊಮ್ಮುವ ಸಾಧ್ಯತೆ. ಬೆಳಗಾವಿಯಲ್ಲೂ ಸಹ ಆಕ್ರೋಶಗೊಂಡಿದೆ. ನೌಕರರು ಸರ್ಕಾರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಒಮ್ಮೆಲೆ ಆಕ್ರೋಶಗೊಂಡು ಒಮ್ಮೆಲೆ ದಿಢೀರ್ ಮುಷ್ಕರ ಮಾಡುವ ಗುಸುಗುಸು ಕೂಡ ಕೇಳಿ ಬಂದಿದೆ. ಬಿಎಂಟಿಸಿ ಗೇಟ್ ಮೀಟಿಂಗ್ ಮಾಡಿದ್ದಾರೆ. ಕಾರ್ಮಿಕ ಮುಖಂಡ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಉಗ್ರ ಹೋರಾಟ ಮಾಡಲು ಕೇಳಿಕೊಂಡು, ಈ ಹೋರಾಟದಲ್ಲಿ ಎಡಿಮ್ ಸ್ಟಾಪ್ ಕೂಡ ಭಾಗವಹಿಸುವ ನಿರೀಕ್ಷೆ ಇದೆ ಮತ್ತು ಅವರನ್ನು ಈ ಹೋರಾಟದಲ್ಲಿ ತರಲು ಪ್ರಯತ್ನಿಸುತ್ತಿದ್ದಾರೆ. ಜಂಟಿ ಕ್ರಿಯಾ ಉಗ್ರ ಹೋರಾಟ ಬೆಳಗಾವಿಯಲ್ಲಿಯೂ ಕಾವು ಪಡೆದಿದೆ. ಕೊನೆಗಳಿಗೆ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಬಹುದಾಗಿದೆ ಎಂದು ಗುಸುಗುಸು ಮಾತು ನಡೆದಿದೆ. ಮತ್ತು ವಾಯುವ್ಯ ಕರ್ನಾಟಕದಲ್ಲಿ ಒಟ್ಟಾರೆ 4 ಸಾರಿಗೆ ನಿಗಮಗಳಲ್ಲಿ ಕಾರ್ಮಿಕ ಮುಖಂಡರು ಕರಪತ್ರ ಹಂಚಿದ್ದಾರೆ. ಈಗ ಸಮಗ್ರ ರಾಜ್ಯಮಟ್ಟದ ಚಳವಳಿ ಆಗುವ ಸಂಭವ ಉಂಟು. ಮತ್ತು ಪ್ರೊಫೆಸರ್ ಕೆ ಶರ್ಮಾ ಹುಬ್ಬಳ್ಳಿಯಲ್ಲಿ, ಹಿಂದೆ ಇದೇ ರೀತಿ ವಾತಾವರಣದಲ್ಲಿ ವೇತನ ಪರಿಷ್ಕರಣೆ ಆಗಿವೆ. ಪ್ರತಿ 4 ವರ್ಷಕ್ಕೆ ಜಾರಿಯಲ್ಲಿವೆ. ಕಾರಣ ಸಾರಿಗೆ ನೌಕರರು ಉಗ್ರ ಹೋರಾಟದಿಂದ ಸಾರಿಗೆ ನೌಕರರ ಜಯ ಖಂಡಿತ ಎಂದು ಹೇಳಿ. ಆದ್ದರಿಂದ ಸಾರಿಗೆ ನೌಕರರು ಉಗ್ರ ಹೋರಾಟ ಮಾಡಲೇಬೇಕು ಸರ್ಕಾರದ ಮುಂದೆ ಅನ್ನುವಂತ ಮಾತು ಅವರು ಹೇಳಿದ್ದಾರೆ. ಕಾರ್ಮಿಕ ಮುಖಂಡ ಜಗದೀಶ್ ನಿನ್ನೆ ಬಿಎಂಟಿಸಿಯಲ್ಲಿ ಗೇಟ್ ಮೀಟಿಂಗ್ ಮಾಡಿ ಸಾರಿಗೆ ನೌಕರರನ್ನು ಒಗ್ಗಟ್ಟಾಗಿ ಹೋರಾಟಕ್ಕೆ ತೀವ್ರತೆ ನೀಡಲು ನೌಕರರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ನ್ಯಾಯಯುತ ಬೇಡಿಕೆಗಾಗಿ ನಾವು ಏನು ಬೇಕಾದರೂ ಪಡೆಯುತ್ತೇವೆ ಅಂತ ನೌಕರರು ಮಾತನಾಡುತ್ತಿದ್ದರು. ಹೋರಾಟಕ್ಕೆ ಅವರು ಸಿದ್ಧರಾಗಿದ್ದಾರೆ. ಇಲ್ಲಿ ಮಂಜುನಾಥ್ ಕಾರ್ಮಿಕ ಮುಖಂಡರು ಬೆಂಗಳೂರಿನಲ್ಲಿ ಗೇಟ್ ಮೀಟಿಂಗ್ ಗಳನ್ನು ಮಾಡುತ್ತಿದ್ದಾರೆ ಮತ್ತು ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಅವರು ಕರಪತ್ರ ಹಂಚಿಕೆ ಮಾಡಿ ಹೋರಾಟಕ್ಕೆ ಅಣಿ ಮಾಡಲು ಕೇಳಿಕೊಂಡರು. ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಧಾರವಾಡ ಘಟಕದ ಕಾರ್ಮಿಕ ಮುಖಂಡ SR ಅಜರ್ಗುಂಶಿ ಅವರು ಸಹ ಗೇಟ್ ಮೀಟಿಂಗ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಸಾರಿಗೆ ನೌಕರರನ್ನು ಈ ಹೋರಾಟದಲ್ಲಿ ಪಾಲ್ಗೊಳ್ಳಲು ಕೇಳಿಕೊಂಡಿದ್ದು. ಈ ಸಲ ಮುಷ್ಕರವಾಗಲಿ ಹೋರಾಟವಾಗಲಿ ಕಾವು ಏರಿ ಕಟ್ಟಕಡೆಗೆ ಹೋಗುವ ಲಕ್ಷಣಗಳು ಕಂಡು ಬರುತ್ತವೆ. ಬಸ್ಸುಗಳು ನಿಶಬ್ದವಾಗುವ ಸಾಧ್ಯತೆಗಳು ಹೆಚ್ಚಿವೆ. ಆದರೆ ಸಾರಿಗೆ ಮಂತ್ರಿಗಳು ಇದರ ಬಗ್ಗೆ ಇನ್ನೂ ಯಾವುದೇ ತರಹದ ಮಾತು. ಸಾರಿಗೆ ಸೇವೆ ಸಾರ್ವಜನಿಕ ಉಪಯುಕ್ತ ಸೇವೆ ಆಗಿರುವುದರಿಂದ ಮುಷ್ಕರವಾದರೆ ಸರ್ಕಾರದ ಮೇಲೆ ಭಾರಿ ಒತ್ತಡ ಬೀಳಲಿದೆ. ಸ್ತ್ರೀಶಕ್ತಿ ಯೋಜನೆ ಅವರ ಮೇಲೆ ಪ್ರಭಾವ ಬೀರಬಹುದು. ಆದರೆ ಸಮಸ್ಯೆಗೆ ಪರಿಹಾರ ನೀಡದೆ ವಿಳಂಬ ಮಾಡಿರುವುದು ಸರ್ಕಾರ ಯಾಕೆ ಮಿನಾಮಿಷ ಮಾಡುತ್ತಿದೆ ಸಾರಿಗೆ ನೌಕರರ ಬಗ್ಗೆ. ಸಾರ್ವಜನಿಕ ತೊಂದರೆ ಕೊಡಬಾರದು ಅನ್ನುವಂಥದ್ದು ಸಾರಿಗೆ ನೌಕರರ ವಿಷಯವಾದರೆ, ಆದ್ರೆ ಸರ್ಕಾರ ಮಾತ್ರ ಯಾವುದು ಚಕಾರ. ಒಕ್ಕೂಟ ಚಂದ್ರಶೇಖರ್ ಹೇಳಿಕೆ. ಈ ನಡುವೆ ಒಕ್ಕೂಟ ಚಂದ್ರಶೇಖರ್ ಅವರು ಜಂಟಿ ಕ್ರಿಯಾ ಸಮಿತಿಯ ಪ್ರತ್ಯಾರೋಪ ಮಾಡಿದ್ದಾರೆ. ಮುಂದೆ ಅವರು ಸಹ ನೌಕರರ ಹಿತದೃಷ್ಟಿಯಿಂದ ಸಹಕಾರ ಕೊಡುವ ಸಾಧ್ಯತೆಗಳು ಕೂಡ ಸಂಭವ ಉಂಟು. ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಬಗ್ಗೆ ನಿಮಗೆ ಹೇಳಬೇಕಾದ್ರೆ, ಸೂರ್ಯ 1, ಚಂದ್ರ 2, ಗುರು 3. ಸೂರ್ಯ ನಾಯಕತ್ವ ಕೊಡಿಸುತ್ತಾನೆ. ಚಂದ್ರ ಭಾವನೆ, ಸ್ನೇಹ. 3 ಗುರು ಜ್ಞಾನ, ಶಿಕ್ಷಣ, ನಾಲೆಜ್. 4 ರಾಹು, 5 ಬುಧ ಬುದ್ಧಿಶಕ್ತಿ ನೀಡುತ್ತಾರೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಲೈಕ್ ಅಂತೂ ಒಂದು ಮಾಡ್ರಿ. ಐ ಅಕ್ಸೆಪ್ಟ್ 1 ಲೈಕ್. 6 ಶುಕ್ರ ಪ್ರೀತಿ, ಕಲೆ, ಸೌಂದರ್ಯಕ್ಕೆ ವೃದ್ಧಿ ಇರುವುದರಿಂದ ಉತ್ತಮ ಸಂಬಂಧ ಹೊಂದಿರುತ್ತಾರೆ. 7 ಜ್ಞಾನ, ಆಧ್ಯಾತ್ಮಿಕತೆ ಒಲವು ಜಾಸ್ತಿ ಇರುತ್ತೆ. 8 ಶನಿ ಕರ್ಮಗಳಿಂದ ಹಣವನ್ನು ಗಳಿಸುತ್ತಾರೆ. ಕುಜ ಮಂಗಳ ಶಕ್ತಿ, ಧೈರ್ಯ, ಹೋರಾಟಗಳು. ನನ್ನ ಚಾನೆಲ್ಗೆ ಲೈಕ್ ಕೊಡಿ. ಮಾಮ್ಸ್ ಫ್ಲೇವರ್ಸ್ ಅಕ್ಷಯ್ ಕಾಲೋನಿಯಲ್ಲಿ ಕ್ಲೌಡ್ ಕಿಚನ್ ಪ್ರಾರಂಭವಾಗಿದೆ. ಜೊಮ್ಯಾಟೊ, ಸ್ವಿಗ್ಗಿ ಅಪ್ಲೋಡ್ ಮಾಡಿಕೊಂಡು ತಾವು ಆರ್ಡರ್ ಮಾಡ್ಕೋಬಹುದು.
ಇದು ಮನೆಯ ಊಟದ ರುಚಿ ಇರುತ್ತದೆ. ಇವರ ಮೊಬೈಲ್ ನಂಬರ್ 9844096473. ಮುಂದಿನ ದಿನಗಳಲ್ಲಿ ಹೋರಾಟದ ಯಾವ ರೂಪ ಪಡೆಯಲಿದೆ? ಮುಷ್ಕರವೇ ಆಗಲಿ, ಹೋರಾಟವೇ ಆಗಲಿ, ಅಥವಾ ಸರ್ಕಾರಕ್ಕೆ ಒತ್ತಡ ತರಬೇಕು. ಸಾರಿಗೆ ನೌಕರರ ನ್ಯಾಯಯುತ ಹೋರಾಟಕ್ಕೆ ನಿಮ್ಮ ಬೆಂಬಲವೂ ಶಕ್ತಿ. ಸರ್ಕಾರ ಈಗಲಾದರೂ ಸಾರಿಗೆ ಮುಖಂಡರನ್ನು ಕರೆದು ಸಾರಿಗೆ ನೌಕರರ ಮತ್ತು ನಿವೃತ್ತಿ ನೌಕರರ 38 ತಿಂಗಳ ಹಿಂಬಾಕಿ ಪಾವತಿಸಲು ವಿನಂತಿಸಿಕೊಳ್ಳುತ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.